ಸರ್, ಈಗ ಮೀಸಲಾತಿ ಹೋರಾಟ ಕೇಳಿದಕ್ಕೆ ಅಹಿಂದ ಮುಖಂಡರು ಆಕ್ರೋಶ ವ್ಯಕ್ತಪಡ್ತಾರೆ ಕಾಂಗ್ರೆಸ್. ನೋಡಿ, ನಾ ಹೇಳ ನಾವು 2A ಕೇಳೇ ಇಲ್ಲ. 2Aದು ಪ್ರಸ್ತಾವನೆ ಯಾರು ಮಾಡಿದವರು? ಕಾಂಗ್ರೆಸ್ಸಿನ ಒಬ್ಬ ಮಾಜಿ ಶಾಸಕ, ಈಗ ಹಾಲಿ ಶಾಸಕ ಆಗ್ಯಾನ. ನಾವು ಮೊದಲು ಹೇಳಿದ್ವಿ 2Aದಾಗ ನಾವು ಹೋಗೋದಿಲ್ಲ, ಬೇಡ. ಯಾಕಂದ್ರೆ ಅಲ್ಲಿ 104 ಸಮುದಾಯ ಅದಾವು. ಅವರ ಹಕ್ಕನ್ನು ಕಸ್ಕೋಲಿಕ್ಕೆ ನಮಗೆ ತಯಾರಿಲ್ಲ. ಅದಕ್ಕೆ ನಾವು BJP ಪ್ರಧಾನಮಂತ್ರಿಗಳು ಅಮಿತ್ ಶಾ ಅವರು, ನಡ್ಡಾ ಅವರು, ವಿಶೇಷವಾಗಿ ನಮ್ಮ ಇವರು ಶೋಭಾ ಕರಂದ್ಲಾಜೆ, ಇವೊಂದು ನಾವು ಬೊಮ್ಮಾಯಿ ಅವರು ಸೂತ್ರ ಕಂಡು ಹಿಡಿದೀವಿ. ಏನಪ್ಪ ಅಂದ್ರೆ ಇವರೇನಪ್ಪ ಮುಖ್ಯಮಂತ್ರಿಗಳು ಹೇಳ್ತಾರಲ್ಲ, ಸಂವಿಧಾನ ವಿರೋಧಿ ಅಂತ ಹೇಳ್ತಾರೆ ಮೀಸಲಾತಿಗಳು. ಆ ಪುಣ್ಯಾತ್ಮರು 4% ಮುಸ್ಲಿಮರಿಗೇನು ಮೀಸಲಾತಿ ಕೊಟ್ಟರೆ ಅದೇ ಸಂವಿಧಾನ ವಿರೋಧಿ. ಹಿಂದೂಗಳು ಯಾವುದೇ ಹಿಂದೂಗಳ ಒಳಗಿರುವಂಥ ಜಾತಿಗಳಿಗೆ ಯಾವುದೇ ರೀತಿಯ ಸಂವಿಧಾನ ಅಲ್ಲ. ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ವಕೀಲರಿಗೆ ಗೊತ್ತಿಲ್ಲ ಸಂವಿಧಾನ ಅಂದ್ರೇನು. ನೀವು 4% ಹೆಂಗೆ ಮುಸ್ಲಿಮರಿಗೆ ಕೊಟ್ರಪ್ಪ? ಅದೇ ಈಗಾಗಲೇ ಹೈಕೋರ್ಟ್ ಆಂಧ್ರದಾಗ ಅದು ಅಸಂವಿಧಾನಿಕತ್ತಾಗೈತಿ, ಪಶ್ಚಿಮ ಬಂಗಾಳದ ಹೈಕೋರ್ಟ್ನಾಗ ಅಸಂವಿಧಾನಿಕತ್ತಾಗೈತಿ, ಸುಪ್ರೀಂ ಕೋರ್ಟ್ನಾಗ ಮೊನ್ನೆ ಜಸ್ಟಿಸ್ ಗವಾಯಿ ಅವರ ಪೀಠ ಭಾಳ ಸ್ಪಷ್ಟವಾಗಿ ಹೇಳ್ಯದು. ಪಶ್ಚಿಮ ಬಂಗಾಳ ವರ್ಸಸ್ ಇದು ಏನು ಗೌರ್ಮೆಂಟ್ ಆಫ್ ಇಂಡಿಯಾದ್ದು ಇದರಲ್ಲಿ ಕೇಸ್ನಲ್ಲಿ ಹೇಳ್ತಾರೆ, ಮುಸ್ಲಿಮರಿಗೆ ಧರ್ಮ ಆಧಾರಿತ ಮೀಸಲಾತಿ ಕೊಡಲಿಕ್ಕೆ ಬರೋದಿಲ್ಲ, ನೀವು ಹೆಂಗೆ ಕೊಟ್ಟರೆ ತರಾಟೆ ತೊಗೊಂಡಾರ. ಅದಕ್ಕಿದು 4% ಅಂತೂ ರದ್ದು ಮಾಡಲೇಬೇಕು. ನಾವು ಒಕ್ಕಲಿಗರು ಅವರೆಲ್ಲ ಕಮ್ಯುನಿಟಿ ಕೂಡಿ ದೇವೇಗೌಡರಿದ್ದಾಗ ಅವ್ರಿಗೆ 4% ಕೊಟ್ಟಾರ. ಅಲ್ಲಿದಿಂದ ನಮ್ಮ ಲಿಂಗಾಯತೊಳಗೇನಿತ್ತು 3B ಇತ್ತು. 3B ಒಳಗೇನಾಗಿತ್ತು, ಕೆಲವೊಂದು 2Aದಾಗೂ ಇದ್ದರು, 3Bದಾಗ ಅಂದ್ರೆ ಲಾಭ ಎಲ್ಲ ಕಡೆ ತೊಗೋತೀವಿ ಜನರಲ್ದಾಗ. ಅದಕ್ಕೆ ನಾವೇನು ಮಾಡಿದ್ರು, ಮೋದಿಯವರು ಮತ್ತು ಅಮಿತ್ ಶಾ ಅವರು ಕೂಡಿ ಆ 4% ಏನು ಮುಸ್ಲಿಂ ಕೋರ್ಟ್ ರಿಸರ್ವೇಷನ್ ತೆಗೆದು ಹಾಕಿ ಒಕ್ಕಲಿಗರ ಇಡೀ ಎಲ್ಲ ಸಮುದಾಯಗಳಿಗೆ 6% ಮಾಡಿದ್ರು. ನಮ್ಗೆ ಲಿಂಗಾಯತರು, ವೀರಶೈವ ಲಿಂಗಾಯತರು, ಮರಾಠರು, ಜೈನರು, ಅಲ್ಲಿಂದ ಕುರುಬ, ಅಲ್ಲಿಂದ ವೈಷ್ಣವರು, ಕ್ರಿಶ್ಚಿಯನ್ರು ಕೂಡಿ ನಮಗೆ 7% ಕೊಟ್ಟಾರೆ. ಬರೀ ಪಂಚಮಸಾಲಿಯರು ಕೊಟ್ಟಿಲ್ಲ. ಪಂಚಮಸಾಲಿಯರು ಒಂದೇ ಇಲ್ಲ, ಎಲ್ಲ 40 ಜಾತಿ ಅದಾವೆ ನಮಗೆ 7%. 2Aದಾಗ 104 ಜಾತಿ ಅದಾವೆ. 2Cದಾಗ ಇವರೆಲ್ಲ ಒಕ್ಕಲಿಗರೊಳಗೆ ಎಷ್ಟು ಜಾತಿ ಅದಾವೆ ಅವೆಲ್ಲ ಕೂಡಿ 67 ಆಗ್ತಾವೆ. ಅದು ನಾವು 2Aನೇ ಬೇಡಿಲ್ಲ. ಯಾರ ಕೈ ಕಾಲ ಕಡಿದ ಅವಶ್ಯಕತೆ ಇಲ್ಲ. ನಾವು ನಿರ್ಣಯ ಮೊನ್ನೆ ವಿಧಾನಸಭೆದಾಗ ಹೇಳೀನಿ, ನಾವು 2Aದಾಗ ಬೇಡಿಲ್ಲ, ನಮ್ಮ 2Aದಾಗ ಬೇಡ. 104 ಜನ ಸಮುದಾಯದವ್ರಿಗೆ ನಾವು ಅನ್ಯಾಯ ಮಾಡ್ಲಿಕ್ಕೆ ತಯಾರಿಲ್ಲ. ಅವ್ರ ಕಿಸೆದಾಗ ನಾವು ಕೈ ಹಾಕ್ಲಿಕ್ಕೆ ತಯಾರಿಲ್ಲ. ನಮ್ಮದೇ ಒಂದು ಬಕೆಟ್ ಬೇರೆ ಐತಿ, ಅದ್ರಾಗ 7% ಐತಿ. ಅದು ಬರೀ ಪಂಚಮಸಾಲಿಯರು ಲಿಂಗಾಯತರದ್ದಿಲ್ಲ, ಮರಾಠರದಾರ, ಜೈನರದಾರ, ಕ್ರಿಶ್ಚಿಯನ್ರದಾರ, ವೈಷ್ಣವರದಾರ, ಕುರುಬ ಅಂತ ಹೇಳಿ ಅವರೂ ಅದಾರ ನಮ್ದ್ರಾಗ. ಆದರೂ ನಾವು ಅದಕ್ಕೇನು ತಕರಾರು ಮಾಡಿಲ್ಲ. ಇರಲಿಪ್ಪ 7%ನಾಗ ನಾವೆಲ್ಲ ಹಂಚ್ಕೊಂಡು ತಿಂತೀವಿ ಅಂತೇಳಿ. ಈ ಕೈ ಕಲ್ಲದು ಕಾಲು ಹಿಡಿದು ಎಲ್ಲ ಸಿದ್ದರಾಮಯ್ಯನವ್ರು ಇಂಥ ಹೇಳಿಕೆಗಳನ್ನು ಪ್ರಚೋದಿಸೋದು ಸರಿಯಲ್ಲ. ಸಿದ್ದರಾಮಯ್ಯನವರು ಕೊಡೋದಿಲ್ಲಲ್ಲ, ಬಿಟ್ಬಿಟ್ಟು ನಾವು ಇನ್ಮ್ಯಾಗ ಸಿದ್ದರಾಮಯ್ಯ ಬಲ್ಲಿ ಹೋಗೋದೇ ಇಲ್ಲ. ಮೀಸಲಾತಿ ಬೇಡಕ್ಕೆ ಸಿದ್ದರಾಮಯ್ಯ ಬಲ್ಲಿ ಹೋಗೋದಿಲ್ಲ. ನಾವು ಸುಪ್ರೀಂ ಕೋರ್ಟ್ನಾಗೆ ಈಗಾಗಲೇ ಮುಸ್ಲಿಂ ರಿಸರ್ವೇಷನ್ದು ಚರ್ಚೆ ನಡೆದದ. ಆ ಮುಸ್ಲಿಂ ರಿಸರ್ವೇಷನ್ ರದ್ದಾಯ್ತಂದ್ರೆ ಆಟೋಮೆಟಿಕ್ಲಿ ನಮ್ಮದು 2CD ಬರ್ತದೆ. ನಾವು ಯಾವ ಕಾಲಕ್ಕೂ ಸುಮ್ಮನೆ ಗುರುಗಳಿಗೆ ಅದು ಬೈದು ಬೇಡ. ಯಾವ ಕಾಲಕ್ಕೂ 2A ಇದಾಗ ನಾವು ಹೋಗೋದಿಲ್ಲ. ಅದನ್ನು ಬೆಂಕಿ ಹಚ್ಚಿದವ್ರಿಗೆ ಕಾಂಗ್ರೆಸ್ಸಿಗರು. ಅಲ್ಲೊಬ್ಬ ಮಾಜಿ ಶಾಸಕ ಈಗೇನು ಮಾತಾಡಕತ್ತಾನ ವಿಧಾನಸಭೆ ಒಳಗೆ, ಇವನೇ ನಮ್ಮ ಸರ್ಕಾರ ಬಂದ್ರೆ 15 ಮಿನಿಟ್ನಾಗ 2A ಕೊಡ್ತಾನೆ. ಇನ್ನೂ ಭಾಳ ದೊಡ್ಡ ಆಶ್ವಾಸನೆ ಕೊಟ್ಟಾನ. ಆ 15% ಪೂರ್ತಿ ಪಂಚಮಸಾಲಿಯರು ಕೊಡ್ತಾನೆ. ಹೆಂಗೆ ಕೊಡ್ತಾನೆ ರೀ? ಏನಾರು ಬೇಕಲ್ಲ ಸ್ವಲ್ಪ. ಈಗೆಲ್ಲ ಅವ್ರನ್ನೇ ಮೊದಲು ಜೈಲಿಗೆ ಹಾಕತ್ತ ಹೇಳ್ತೇನೆ ನಾನು. ಸ್ವಲ್ಪ ಯಾರಿಗೆ? ಸಿದ್ದರಾಮಯ್ಯವ್ರಿಗೆ, ನಿಮ್ಮ ಪಾರ್ಟಿಯವ್ರು, ಲಕ್ಷ್ಮೀ ಹೆಬ್ಬಾಳ್ಕರು, ಇವರೆಲ್ಲ ಹಿಂದೆ ನೀವು ಕ್ಲಿಪ್ಪಿಂಗ್ ತೆಗೆದು ನೋಡಿರಿ. ಪ್ರಾಣ ಹೋಗಲಿ, ಪ್ರಾಣ ಹೋಗಲಿ, ಪ್ರಾಣ ಯಾವ ಆಗಬೇಕಾಗಿದೆ ನಾವು ರಿಸರ್ವೇಷನ್ ಹೋರಾಟ ನೋಡ್ರಿ. ಹೋರಾಟ ನಾವು ಬರೀ ಒಂದು ಸಮುದಾಯಕ್ಕೆ ಮಾಡ್ಲಕತ್ತಿಲ್ಲ. ನಾವು ಮರಾಠ, ಜೈನ, ಕ್ರಿಶ್ಚಿಯನ್, ಅಲ್ಲಿ ವೈಷ್ಣವ ಅಂದ್ರೆ ಎಲ್ಲ ಜನಾಂಗದ ಒಂದು ಪ್ರತಿನಿಧಿಯಾಗಿ ನಾವು ಮಾಡ್ಲಕತ್ತೀವಿ. ಆ 7%ನಾಗ ನಮ್ಗೆ ಎಷ್ಟು ಬರ್ತದೆ? 1.5-2% ಬರ್ತದೆ. ಜೈನ ಸಮುದಾಯದವರು ಅದಾರ, ದಿಗಂಬರ ಜೈನರು ಅದಾರ. ನಮ್ಮ ಮರಾಠ ಸಮಾಜದಲ್ಲಿ ಸುಮಾರು 8 ಇವು ಅದಾವ ಸಬ್ ಕಾಸ್ಟ್ ಮರಾಠ. ಅವೆಲ್ಲ ನಿಮ್ಗೆ ಲಿಸ್ಟ್ ಕೊಡ್ತೀನಿ, ಯಾವ್ಯಾವ ಮರಾಠರೊಳಗೆ ಅದಾರ, ಯಾವ ಜೈನ ದಿಗಂಬರ, ಕ್ರಿಶ್ಚಿಯನ್ರು ಅದಾರ, ವೈಷ್ಣವ ಒಂದು ಸಣ್ಣ ಸಮುದಾಯ ಅದಾವೆ. ಅವು ಅಲ್ಲಿ ಕುರುಬ ಜನಾಂಗನೂ ಐತಿ.
ಮತ್ತು ಈ ಕೆಲವೊಂದು ನಮ್ಮ ವಿಶ್ವಕರ್ಮ ಅವು ಅದಾವೆಲ್ಲ 40 ಜಾತಿ ಬರ್ತಾವೆ ನಮ್ದ್ರಾಗ. ಅದನ್ನು ನಾವು 2Aದಾಗ ನಮ್ಮದು ಕ್ಲೇಮ್ ಮಾಡಿಲ್ಲ. ಯಾರೂ ಕೈಯ ಕಾಲ ಕಡಿಬೇಡ್ರಿ, ನಿಮ್ಮದು ಊಟ ನೀವು ಮಾಡಿರಿ. ನಾವು ನಮ್ಮ ಬಡವರದ ನಮ್ಮ ಎಲ್ಲ ಜಾತಿಯಾಗು ಈ 40 ಜಾತಿಯಾಗೂ ಬಡತನ ಇದೆ. ಮೊದಲಿನ ಕೃಷಿ ಅಷ್ಟು ಜಮೀನು ಭಾಳ ಇದ್ದು 100 ಎಕರೆ ಇದ್ದು ಎಲ್ಲ ಈಗೆಲ್ಲ ಅಣ್ಣತಮ್ಮರು ಬೇರೆ ಆಗಿ ಅಷ್ಟು 2 ಎಕರೆ 5 ಎಕರೆ 3 ಎಕರೆಗೆ ಬಂದೀವಿ. ಅದಕ್ಕೆ ಮೀಸಲಾತಿ ಅವಶ್ಯಕತೆ ಅಂತೇಳಿ ನಮ್ಮ ಗುರುಗಳು ಹೋರಾಟ ಮಾಡಕತ್ತಾರ. ನಮ್ಮ ಗುರುಗಳಾದರೆ ಇಡೀ ಸಮಸ್ತ ವೀರಶೈವ ಲಿಂಗಾಯತರು ಮರಾಠ ಕ್ರಿಶ್ಚಿಯನ್ ಜನ ಎಲ್ಲರ ಪರವಾಗಿ ನಾವು ಹೋರಾಟ ಮಾಡಕತ್ತೀವಿ. ಅಲ್ಲ ಈಗ ಮೊನ್ನೆ ಸರ್ ಹಾಂ ಯಾವ್ದು ರೀ ಎಕ್ಸಾಮ್ ಸರ್ ಹಾಂ ಅದನ್ನು ಇವತ್ತು ಟ್ವೀಟ್ ಮಾಡಿಲ್ಲ ನಾನು. ನೋಡಿರಿ ಎಕ್ಸಾಮಿನೇಷನ್ ಪೇಪರು ಎಟ್ಟಕ್ಕೆ ತೊಗೊಂಡು ಬರ್ತಾನೋ ನೋಡಿರಲ್ಲ ನೀವು, ವಿಡಿಯೋ ಸಹಿತ ಹಾಕಿನ. ಈ ರೀತಿ ಉದ್ದೇಶಪೂರ್ವಕವಾಗಿ ತಮಗೆ ಬೇಕಾದವ್ರನ್ನ ಅಲ್ಲಿ ನೇಮಕಾತಿ ಮಾಡ್ಲಿಕ್ಕೆ ಇಡೀ ವ್ಯವಸ್ಥೆನೇ ಇವರು ಬುಡಮೇಲೆ ಮಾಡ್ಲಕತ್ತಾರೆ. ಇವತ್ತು ಹೇಳ್ತಾರೆ PSI ಹಗರಣ ಎಲ್ಲಿ ಹೋಯ್ತು, ಪ್ರಿಯಾಂಕಾ ಖರ್ಗೆ ಎಷ್ಟು ಜಿಗಿದಾಡ್ತಿದ್ರು, ಈಗ ಯಾಕೆ PSI ಹಗರಣ ಮಾತಾಡಲಾಗ್ಯಾರ? ಯಾಕಂದ್ರೆ ಖರ್ಗೆ ಅವ್ರದ್ದು ಕೈ ಇರ್ಬೇಕತ್ತ ನನಗೆ ಅನಿಸ್ಲಾಕತ್ತೈತಿ. ಅದಕ್ಕೆ ಸುಮ್ಮ ಕೂತಾರೆ. ಅವ್ರದ್ದು ಒಂದಿಷ್ಟು ಅಪಾಯಿಂಟ್ಮೆಂಟ್ ಆಗ್ಯಾವತ್ತು ನನಗೆ ಗುರ್ತೈತಿ. ಅದಕ್ಕೆ ಈಗ ಗಪ್ಪಾಗಿಬಿಟ್ರಿ. ಈಗ 150 ಕೋಟಿ ಎಬ್ಸ್ಕೊಂಡು ಕೂತಾರೆ ನಾಟಕ ಕಂಪ್ನಿ. ಇದನ್ನು ಸುಮ್ಮನೆ ಫೇಕೆ. ಇದನ್ನು ಏನು ಅವ್ರು ಎನ್ಕರ್ ಮಾಡೋದಿಲ್ಲ, ಇವರು ಎಡ್ಕರ್ ಕೇಳೋದಿಲ್ಲ, ಏನಾಗೋದಿಲ್ಲ, ಎಲ್ಲ ಸಬ್ ಗೋಲ್ಮಾಲ